ಈಗ ಅದನ್ನು ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ಅನುಮತಿ ಕೊಡಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಸರ್. ನೋಡಿ, ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇವತ್ತು ಇಡೀ ಕರ್ನಾಟಕ ರಾಜ್ಯ ಭಾಳ ಶಾಂತಿಯುತವಾಗಿತ್ತು. ಯಾರೂ ಕೂಡ ಹಿಜಾಬ್ ಬಗ್ಗೆ ಇನ್ನೊಂದ್ರ ಬಗ್ಗೆ ಯಾರೂ ಪ್ರಸ್ತಾಪ ಮಾಡಲಿಲ್ಲ. ಇವತ್ತು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ಮ್ಯಾಟ್ರ್ ಇದೆ. ಆದರೆ ಇವತ್ತು ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ ಮ್ಯಾಟ್ರ್ ಇರುವಂಥ ಸಂದರ್ಭದಲ್ಲಿ ಕೋರ್ಟ್ಗಳು ಕೂಡ ಗೌರವ ಕೊಡದೇನೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಹಿಜಾಬ್ ವಿಚಾರದಲ್ಲಿ ಅನಾವಶ್ಯಕವಾಗಿ ನೋಟಿಫಿಕೇಷನ್ ಮಾಡೋದ್ರ ಮೂಲಕ, ಯಾಕಂದರೆ ದಾವಣಗೆರೆಯಲ್ಲಿ 18-20 ಸಾವಿರ ಮುಸ್ಲಿಂ ಮತಗಳು ಅವ್ರಿಗೆ ಬೀಳಲಿಲ್ಲ ಅನ್ನೋ ಕಾರಣಕ್ಕೆ ಮುಂದೆ ಮುಸಲ್ಮಾನರು ಕೂಡ ಅವರಿಂದ ದೂರ ಆಗ್ತಾರೆ ಅನ್ನೋ ಭಯದಲ್ಲಿ ಅವ್ರನ್ನ ಓಲೈಸೋದಕ್ಕೋಸ್ಕರ ಶಾಂತ ರೀತಿಯಿಂದ ಇರುವಂಥ ಕರ್ನಾಟಕ ರಾಜ್ಯದಲ್ಲಿ ಹಿಜಾಬ್ ವಿಷಯದಲ್ಲಿ ಎತ್ತಿಟ್ಟಿದ್ದಾರೆ. ಈ ವಿಷಯದಲ್ಲಿ ಈಗಾಗಲೇ ಬಸವನಗೌಡ ಪಾಟೀಲ್ ಅವರು ಕೇಸರಿಪೇಟೆ ಮತ್ತು ಶಾಲ್ಗಳ ಬಗ್ಗೆ ಮತ್ತು ಅಟೆಂಡೆನ್ಸ್ ವಿಷಯದಲ್ಲಿ ಜೈ ಶ್ರೀರಾಮ್ ಅಂತೇಳಿ ಹೇಳಬೇಕು ಅಂದಿದ್ದಾರೆ. ಅದರಲ್ಲಿ ಏನು ತಪ್ಪೇನಿದೆ? ಇವತ್ತು ಈ ದೇಶದಲ್ಲಿ ನಾವು ಯಾರಾದರೂ ನಮಗೆ ಶಿವಕುಮಾರ್ ಅಂತಂದರೆ SR ಅಂತೇಳಿ ಕೈ ಎತ್ತೋದು ಬಿಟ್ರೆ, ಜೈ ಶ್ರೀರಾಮ್ ಅಂತ ಕೈ ಎತ್ತೋದು ಬಿಟ್ರೆ, SR ಅಂತ ಇಂಗ್ಲೀಷ್ ಪದ ಅಮೆರಿಕದವರು ಉಪಯೋಗಿಸ್ಕೊಳ್ಳಿ. ನಮ್ಮ ಭಾರತ ದೇಶದಲ್ಲಿ ನಾವು ಜೈ ಶ್ರೀರಾಮ್ ಅಂತ ನಾವು ಅನ್ನೋದ್ರಲ್ಲಿ ತಪ್ಪೇ ಇಲ್ಲ ಸರ್. ಈಗ ಕೇಸರಿ ಶಾಲು ಮತ್ತು ಪೇಟನ ವಿತರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್, ಅದಕ್ಕೆ ತಮ್ಮ ಬೆಂಬಲ ಆಯಿತು? ನೋಡಿ, ಖಂಡಿತವಾಗ್ಲೂ ಕೂಡ ಯತ್ನಾಳ್ ಅವರು ಈ ವಿಷಯದಲ್ಲಿ ಪಕ್ಷಾತೀತವಾಗಿ, ನಾನು ಈ ದೇಶದ ಒಬ್ಬ ಸನಾತನ ಧರ್ಮದ ಮೇಲೆ, ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಟ್ಕೊಂಡಿರೋನಾಗಿ ಇವತ್ತು ನಾವು ಶಾಲೆಗೆ ಹೋಗ್ತೀವಿ. ಇವಾಗ ನಾನು ಹಣೆಗೆ ಕುಂಕುಮ ಹಚ್ಕೊಳ್ತೀನಿ, ನಾನು ಕೆಲವೊಬ್ಬರು ಹಚ್ಕೊಳ್ಳಲ್ಲ, ಅವ್ರಿಗೆ ಸಂಬಂಧ ಇಲ್ಲ ಅದು. ಸೊ ಹಾಗಾಗಿ ಅವರವ್ರ ವಸ್ತ್ರಧಾರಣೆ ಅವ್ರಿಗೆ ಯಾವುದು ಇಷ್ಟನೋ ಅದನ್ನು ಕೇಸರಿ ಶಾಲ್ ಆಗಿರ್ಬೋದು, ಪೇಟೆ ಆಗಿರ್ಬೋದು, ಕೈಗೇನಾದರೂ ಜೈ ಶ್ರೀರಾಮನ ಬ್ಯಾಂಡ್ಗಳು ಹಾಕ್ಕೊಂಡು ಹೋಗ್ಬೋದು. ನಾಳೆ ಯೂತೆಲ್ಲ ಇವಾಗ ನಾನು ನೋಡ್ತಾ ಇದ್ದೀನಲ್ಲ, ಮೈ ಮೇಲೆ ಹಚ್ಚಾಕೊಳ್ತಾ ಇದ್ದಾರೆ ಕಂಪ್ಲೀಟ್. ಅವರು ಬಜರಂಗ್ ಬಲಿ ಹಾಕ್ಕೊತಾ ಇದ್ದಾರೆ, ಓಮ್ ಹಾಕ್ಕೊತಾ ಇದ್ದಾರೆ, ಜೈ ಶ್ರೀರಾಮ್ ಹಾಕ್ಕೊಳ್ತಾ ಇದ್ದಾರೆ. ಸೊ ಅದನ್ನು ಏನು ಮಧು ಬಂಗಾರಪ್ಪ ಬಂದು ಹಚ್ಚುಗಳನ್ನು ತೆಗೆಯೋದಕ್ಕಾಗುತ್ತೇನೋ? ಯಾರಿಂದ ಸಾಧ್ಯನೇ ಆಗಲ್ಲ ಸರ್. ಇದೆಲ್ಲ ಕೂಡ ಅದೆಲ್ಲ ಸುಮ್ಮನೆ ಹುಚ್ಚುಚ್ಚು ಮಾತುಗಳು. ಅದರಿಂದ ಅವ್ರಿಗೆ ಆಗೋ ಲಾಭವೂ ಏನೂ ಇಲ್ಲ. ಶಾಂತಿಯುತವಾಗಿ ಇದ್ದಿದ್ದ ರಾಜ್ಯನ ಹಿಜಾಬ್ ಮೂಲಕ ಅನಾವಶ್ಯಕವಾಗಿ ಗೊಂದಲ ಮಾಡೋದಕ್ಕೆ ಹೋಗಿ ಸಮಾಜ ಒಡೆಯೋ ಪ್ರಯತ್ನ ಮಾಡ್ತಾ ಇರೋದು ಕಾಂಗ್ರೆಸ್. ನಿನ್ನೆ DK ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ಬಿತ್ತನೆ ಸಂದರ್ಭದಲ್ಲಿ 1,000 ರೂಪಾಯಿನ ಸಹಾಯಧನ ಕೊಡ್ತಾಯಿದ್ರು, ಈ ಸರ್ಕಾರ ಕೊಟ್ಟಿಲ್ಲ. ಈಗ ಪೆಟ್ರೋಲು ಡೀಸೆಲ್ ರೇಟ್ ಹೆಚ್ಚಾಗಿದೆ, ಕೃಷಿಗೆ ಬೇಕಾದಂಥ ಟ್ಯಾಕ್ಟ್ರಿಗಳಿಗೆ ರೇಟ್ ಹೆಚ್ಚಾಗಿದೆ. ಈ ಸಂದರ್ಭ ಸರ್ಕಾರಕ್ಕೆ ಏನಾದ್ರು ಒತ್ತಾಯ ಮಾಡ್ತೀರಾ? ನೋಡಿ, ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಅವ್ರ ಅಸಲು ಇದು ಯಾವುದವ್ರನ್ನೂ ಹಿಡಿಸ್ಕೊಳ್ತಾನೇ ಇಲ್ಲ ಸರ್. ಇವಾಗ ನೋಡಿ, ಇವತ್ತು ನಾವೆಲ್ಲರೂ ಬಂದು ಫೀಲ್ಡಲ್ಲಿ ರೈತರಿಗೆ ನಾವು ಬಿತ್ತನೆ ಬೀಜ ಎಲ್ಲ ನಾವು ಕೊಡುವಂಥ ಯೂರಿಯಾ ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಅವರು ಡೆಲ್ಲಿಯಲ್ಲಿ ಆ CM ಸೀಟ್ಗೋಸ್ಕರ ಜಗಳ ಮಾಡ್ಕೊತಾ ಇದ್ದಾರೆ. ಸೊ ಅವರಿಗೆ ಈ ರಾಜ್ಯ ಸರ್ಕಾರ ಟೋಟಲ್ ಆಡಳಿತ ವೈಫಲ್ಯ ಸಂಪೂರ್ಣ ಆಗೋಗಿದೆ. ಮುಂದೆ ಏನಾಗುತ್ತೆ ಅನ್ನೋದು ಭಗವಂತನಿಗೆ ಗೊತ್ತಷ್ಟೆ.